ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿಗೆ ಅಭಿಷೇಕ ಮತ್ತು ಅಲಂಕಾರ ಹಾಗೂ ಆಮದು ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ತಾಲೂಕು ಮಾರ್ಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಧೇನುಹಳ್ಳಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಬುಧವಾರದಂದು ಬೆಳಿಗ್ಗೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಅಭಿಷೇಕ, ಅಲಂಕಾರ, ಆಮದು ಜೊತೆಗೂಡಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ದೇವಸ್ಥಾನದ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾಜಿ ಅಧ್ಯಕ್ಷ ಮತ್ತು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಾಬು ಮೋನಿ ಅವರು ಮಾತನಾಡಿ, ದೇವಿಯ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮಸ್ಥರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ದ ಪ್ರಸಾದವನ್ನು ಸ್ವೀಕರಿಸಿದರು. ಪೂಜೆಗೆ ಶಾಲಾ ಮಕ್ಕಳು, ಶಿಕ್ಷಕರು ಮತ್ತು ಕುಟುಂಬದ ಸಮೇತ ಜನರು ಬಂದಿದ್ದರು. ಮುಂದಿನ ವರ್ಷ ದೊಡ್ಡ ದ್ಯಾವರ ಇರುವ ಕಾರಣ ಇನ್ನೂ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತವೆ. ಸುಮಾರು 15 ದಿನಗಳ ಕಾಲ ದೊಡ್ಡ ದ್ಯಾವರ ನಡೆಯುತ್ತದೆ ಎಂದು ತಿಳಿಸಿದರು. ವರದಿ ಪರ್ವೀಜ್ ಅಹಮದ್. ಎಲ್ಲ ಅವರವರ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಸಿದ್ದ ಆದಿಶಕ್ತಿ ಚೌಡೇಶ್ವರಿ ಅಮ್ಮನವರಿಗೆ ಆಮದು ಕಾರ್ಯಕ್ರಮ ಅಂದರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ. ಬೆಳಗ್ಗೆ ದೇವಿಗೆ ಅಭಿಷೇಕ ಮಾಡಿ, ನೈವೇದ್ಯ ಮಾಡಿ, ನಂತರ ಅಲಂಕಾರ ಮಾಡಿ, ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಈಗ ನಮ್ಮ ಗ್ರಾಮದ ಎಲ್ಲ ಮನೆಯಿಂದನೂ ಎಲ್ಲ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಮೇತ, ದಂಪತಿಗಳ ಸಮೇತ ಇಲ್ಲಿ ಬಂದು ದೇವಿಗೆ ಹರಿಸ್ತಕ್ಕಂಥದ್ದು. ಊರಲ್ಲಿ ಯಾವುದೇ ಮೊದಲು ಕಾರ್ಯಕ್ರಮ ಆಗಬೇಕಾದ್ರೆ ಗ್ರಾಮ ದೇವತೆ ಯಮ, ಈ ಗ್ರಾಮ ದೇವತೆಗೆ ಮೊದಲು ಪೂಜೆಯನ್ನು ಮಾಡಿದ್ದೀವಿ. ಇವತ್ತು ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ಆಗಿದೆ. ವಿಶೇಷ ಯಮ ಮೊದಲಿಂದನೂ ಅನಾದಿ ಕಾಲದಿಂದನೂ ಯಮ ಇಲ್ಲಿ ಬೇಡದ ಒಂದು ವರವನ್ನು ಕೊಡುವಂಥವಳು. ಈ ತಾಯಿಗೆ ಬಂದು ಅವ್ರ ಕಷ್ಟವನ್ನು ಹೇಳ್ಕೊಂಡು ಒಂದು 5 ವಾರ ಪೂಜೆ ಮಾಡಿದ್ರೆ ಅವ್ರು ಕೇಳಿದಂಥ ಎಲ್ಲ ಸುಖ ಸಂಪತ್ತುಗಳನ್ನು ಆಕೆ ಕೊಡ್ತಾಳೆ ಅಂತ ಒಂದು ದೇವಿ. ಇದು ಅನಾದಿ ಕಾಲ, ಸುಮಾರು 600-700 ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ, ಇದು ಪುರಾತನ ದೇವಸ್ಥಾನ. ಇದು ಅವತ್ತಿಂದನೂ ಈ ದೇವಸ್ಥಾನದ್ದು ಬಹಳಷ್ಟು ಭಕ್ತಿ. ಇಲ್ಲಿ ಬಂದು ಏನೇ ಒಂದು ಹರಕೆ ಹೊತ್ತರೆ ಅದು ಈಡೇರ್ತದೆ ಅನ್ನೋದೇಳಿ ನಮ್ಮ ಭಕ್ತರು ಒಂದು ನಂಬಿಕೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅನ್ನಸರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಭಾಳಷ್ಟು ಮಕ್ಕಳು ಸಹ ಇಲ್ಲಿ ಆಗಮಿಸಿ ನಡೆದಿದ್ದಾರೆ. ವಿಶೇಷವಾಗಿ ಪುರೋಹಿತರು ಭಾಳಷ್ಟು ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ಕಾರ್ಯಕ್ರಮ ಆಗಿದೆ. ವರ್ಷ ಮಾಡ್ತೀರಾ ಸರ್ ಇದು? ಪ್ರತಿ ವರ್ಷ ಈ ಕಾರ್ಯಕ್ರಮ ಇರ್ತದೆ. ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಈ ಕಾರ್ಯಕ್ರಮ ಇರ್ತದೆ. ಮುಂದಿನ ವರ್ಷ ಯಾವ ರೀತಿ ಇರ್ಬೋದು ಸರ್ ಇಲ್ಲಿ? ಮುಂದಿನ ವರ್ಷ ವಿಜೃಂಭಣೆ ಇರ್ಬೋದು? ವರ್ಷ ಭಾಳ ವಿಜೃಂಭಣೆ. ಯಾಕೆಂದರೆ ಗ್ರಾಮದಲ್ಲಿ ಇದಿದೆ, ದ್ಯಾವರಗಳಿದೆ. ಬಂಡಿ ದ್ಯಾವರ, ದೊಡ್ಡ ದ್ಯಾವರ ಅಂತಿರಲ್ಲ, ದೊಡ್ಡ ದ್ಯಾವರ 20 ವರ್ಷಕ್ಕೊಂದ್ಸರಿ ಆಗೋದು. ಸರ್ 24ನೇ ವರ್ಷದಲ್ಲಿ ನಡೀತಾ ಇದೆ. 4 ವರ್ಷ ಕರೋನಾಯಿಂದ ಲೇಟ್ ಆಯಿತು. ಹಾಗಾಗಿ 24ನೇ ವರ್ಷದಲ್ಲಿ ದೊಡ್ಡ ದ್ಯಾವರ ನಡೀತಾ ಇದೆ. ಹಾಗಾಗಿ ಈ ಮುಂದಿನ ವರ್ಷ ಇವತ್ತು ಒಂದು 500-600 ಜನ ಸೇರಿದರೆ ಮುಂದಿನ ವರ್ಷ ಇಲ್ಲೊಂದು 1000 ಜನ ಸೇರ್ತಾರೆ. ದೊಡ್ಡ ದ್ಯಾವರ ಸುಮಾರು 15 ದಿನ ಕಾರ್ಯಕ್ರಮ ಈ ಊರಲ್ಲಿ. ಭಾಳ ವಿಜೃಂಭಣೆ ಆಗುತ್ತೆ. ಯಾಕಂದರೆ ಎಲ್ಲರೂ ಹೋಗಿ ಸೀತೆಯಲ್ಲಿ ಮಾಡ್ಕೊಂಬರ್ತಾರೆ. ನಮ್ಮಲ್ಲಿ ಆಗಿಲ್ಲ. ನಮ್ಮಲ್ಲಿ ಇಲ್ಲೇ 15 ದಿನ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. 15 ದಿನ ಕಾರ್ಯಕ್ರಮ ವಿಶೇಷವಾಗಿ
ವಿಶೇಷವಾಗಿರುತ್ತೆ. ಈ ಒಂದು ಊರಿಗೆ ವಿಶೇಷ ಒಂದು ಶಕ್ತಿ ಇದೆ. ಮಾಡ್ತಕ್ಕಂಥ ಅಕ್ಕೋಜಮ್ಮನ ದೇವರ ಅಂತೇಳಿ ಅಕ್ಕೋಜಮ್ಮನ ದೇವರ ಮಾಡ್ತಕ್ಕಂಥವ್ರ ಎಲ್ಲೆಲ್ಲಿ ಯಾವ ಭಾಗದಲ್ಲಿ ನೆಲೆಸಿದ್ರು ಅವರೆಲ್ಲ ಒಟ್ಟು ಬಂದು ಇಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರಾರಂಭ ಮಾಡಿಸಿ ಮತ್ತೆ ಬೇರೆ ಆ ದೇವಸ್ಥಾನ ಇಲ್ಲಿ ಫಸ್ಟು ಈ ಅಮ್ಮನಿಗೆ ಪೂಜೆ ಆದ ನಂತರನೇ ಬೇರೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಈ ಗ್ರಾಮದಲ್ಲಿ ಅದು ಈ ಅಮ್ಮ ಗ್ರಾಮದ ದೇವತೆ. ಈಗ ಮೊದಲನೇ ಪೂಜೆ ಆಗುತ್ತೆ, ನಂತರ ಕಾರ್ಯಕ್ರಮ ಮಾಡ್ತೀವಿ. ನಾಳೆ ಸತ್ಯಮ್ಮನಿಗೆ ಅಲ್ಲಿ ಅಷ್ಟೇ ಹುಟ್ಲು ಪರಿಸರ ಅಂತೇಳಿ ಅನಾದಿ ಕಾಲದಲ್ಲಿ ನಡ್ಕೊಂಬಂದಿತ್ತು. ಅದು ಸುಮಾರು ದಿವಸ ನಿಂತಿತ್ತು. ಆನಂತರ ಅಲ್ಲಿ ಹುಟ್ಲು ಎಲ್ಲ ಸ್ಟಾರ್ಟ್ ಮಾಡಿ ಈಗ ಸುಮಾರು ಒಂದು 10-15 ವರ್ಷದಿಂದ ಅಲ್ಲಿ ಕಾರ್ಯಕ್ರಮ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ರಿ. ಅಲ್ಲಿ ಸುಮಾರು 7 ಊರಿಂದ ಜಾತ್ರೆ ನಡೀತಾ ಇತ್ತು. ಈ ವರ್ಷ 9 ಊರಿಂದ ಬರ್ತಾ ಇದ್ದಾರೆ. ಹೀಗೆ ದಿನೇ ದಿನೇ ಆ್ಯಡ್ ಆಗ್ತಾ ಇದೆ. ಆಗ 9 ಗ್ರಾಮಗಳಿಂದ ದೀಪಗಳಂತಂದು ಆ ತಾಯಿಗೆ ಬೆಳಗ್ಗೆ ಅಲ್ಲಿ ಅಷ್ಟೇ ಬೆಳಿಗ್ಗೆ ಅಭಿಷೇಕ ಇದೆ, ನಂತರ ಅಲಂಕಾರ ಇದೆ, ಅನ್ನಸಂತರ್ಪಣೆಯನ್ನು ಅಲ್ಲಿನೂ ಇದು ಪ್ರಸಾದ ಕೊಡ್ತವೆ. ಅದಾದಮೇಲೆ ಹುಟ್ಲು ಪರಿಸೆ ಹಾಕ್ಕೊಂಡು ಅಲ್ಲಿಂದ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ರಾತ್ರಿಗೆ ಆಯಮ್ಮನ್ನ ಮತ್ತು ಚೌಡೇಶ್ವರಿ ದೇವಿ ಇಬ್ಬರಿಗೂ ಊರಿನಲ್ಲಿ ಮೆರವಣಿಗೆ ಕಾರ್ಯಕ್ರಮ ರಾತ್ರಿಗೆ.